ಶುಕ್ರನು ದಾಂಪತ್ಯದ ಸಹಜ ಕಾರಕ ಯಾಕೆ? ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ಶುಕ್ರನು ಕೇವಲ ಒಂದು ಗ್ರಹವಲ್ಲ, ಪ್ರೀತಿ, ಸಾಮರಸ್ಯ, ಸೌಂದರ್ಯ, ಪರಸ್ಪರ ಗೌರವ, ಕಲೆ ಮತ್ತು ಜೀವನದ ಮಧುರತೆಯ ಸಂಕೇತ ಎಂಬುದನ್ನು ತಿಳಿದುಕೊಂಡೆವು. ಈಗ ಸಹಜವಾಗಿಯೇ ಒಂದು ಪ್ರಶ್ನೆ ಮೂಡುತ್ತದೆ. ವೇದ ಜ್ಯೋತಿಷ್ಯದಲ್ಲಿ ವಿವಾಹ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಸಹಜ ಕಾರಕ ಗ್ರಹವಾಗಿ ಶುಕ್ರನನ್ನೇ ಏಕೆ ಪರಿಗಣಿಸಲಾಗಿದೆ? ಇದರ ಹಿಂದಿರುವ ತತ್ವವೇನು? ಈ ಪ್ರಶ್ನೆಗೆ ಉತ್ತರ ತಿಳಿದಾಗ ಮಾತ್ರ ಜಾತಕದಲ್ಲಿ ಶುಕ್ರನ ನಿಜವಾದ ಪಾತ್ರವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮೊದಲನೆಯದಾಗಿ ಕಾರಕ ಎಂಬ ಪದದ ಅರ್ಥವನ್ನು ತಿಳಿದುಕೊಳ್ಳಬೇಕು. ವೇದ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವು ಜೀವನದ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲ ತತ್ವವನ್ನು ಪ್ರತಿನಿಧಿಸುತ್ತದೆ. ಈ ಸಹಜ ಪ್ರತಿನಿಧಿತ್ವವನ್ನೇ ಕಾರಕತ್ವ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವುದಾದರೂ ವಿಷಯದ ಮೂಲ ಸ್ವಭಾವ, ಅದರ ಅಂತರಂಗದ ಗುಣಗಳು, ಅದರ ಕಾರ್ಯಪದ್ಧತಿ ಮತ್ತು ಅದರ ಆಧ್ಯಾತ್ಮಿಕ ಅರ್ಥವನ್ನು ಸಹಜವಾಗಿ ಪ್ರತಿನಿಧಿಸುವ ಗ್ರಹವೇ ಆ ವಿಷಯದ ಕಾರಕ. ಉದಾಹರಣೆಗೆ, ಸೂರ್ಯನು ತಂದೆ, ಆತ್ಮಬಲ, ಅಧಿಕಾರ, ನಾಯಕತ್ವ ಮತ್ತು ಜೀವಶಕ್ತಿಯ ಕಾರಕ. ಚಂದ್ರನು ಮನಸ್ಸು, ಭಾವನೆಗಳು, ಕಲ್ಪನೆ, ಸಂವೇದನೆ ಮತ್ತು ತಾಯಿಯ ಮಮತೆಯ ಕಾರಕ. ಮಂಗಳನು ಧೈರ್ಯ, ಸಾಹಸ, ಶಕ್ತಿ ಮತ್ತು ಕಾರ್ಯಪ್ರವೃತ್ತಿಯ ಪ್ರತೀಕ. ಬುಧನು ಬುದ್ಧಿವಂತಿಕೆ, ತಾರ್ಕಿಕತೆ, ಸಂವಹನ ಮತ್ತು ವ್ಯವಹಾರ ಕೌಶಲ್ಯದ ಸಂಕೇತ. ಗುರುಜ್ಞಾನ, ಧರ್ಮ, ಸದ್ವಿವೇಕ, ನೈತಿಕತೆ ಮತ್ತು ಆಶೀರ್ವಾದದ ಪ್ರತೀಕ. ಶನಿಯು ಕರ್ಮ, ಜವಾಬ್ದಾರಿ, ಶಿಸ್ತು, ಸಹನೆ ಮತ್ತು ಜೀವನದ ಕಠಿಣ ಪಾಠಗಳನ್ನು ಕಲಿಸುವ ಗುರು. ಇದೇ ರೀತಿಯಲ್ಲಿ ಶುಕ್ರನು ಪ್ರೀತಿ, ದಾಂಪತ್ಯ ಸುಖ, ವೈವಾಹಿಕ ಸಾಮರಸ್ಯ, ಸೌಂದರ್ಯ, ಕಲೆ, ಆನಂದ, ಪರಸ್ಪರ ಆಕರ್ಷಣೆ, ಮಧುರ ಸಂಬಂಧಗಳು ಮತ್ತು ಜೀವನವನ್ನು ಸುಂದರಗೊಳಿಸುವ ಶಕ್ತಿಯ ಸಹಜಕಾರಕನಾಗಿದ್ದಾನೆ. ಆದರೆ ಇಲ್ಲಿ ಒಂದು ಅತ್ಯಂತ ಪ್ರಮುಖ ವಿಷಯವನ್ನು ನಾವು ಎಂದಿಗೂ ಮರೆಯಬಾರದು. ಕಾರಕ ಎಂದರೆ ನಿಯಂತ್ರಕ ಅಲ್ಲ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ವೇದ ಜ್ಯೋತಿಷ್ಯದ ಅಧ್ಯಯನದಲ್ಲಿ ಅತ್ಯಗತ್ಯವಾಗಿದೆ. ಕಾರಕ ಗ್ರಹವು ಒಂದು ವಿಷಯದ ಮೂಲ ಗುಣವನ್ನು ಪ್ರತಿನಿಧಿಸುತ್ತದೆ. ಆದರೆ ಆ ವಿಷಯದ ಅಂತಿಮ ಫಲಿತಾಂಶವನ್ನು ಅದು ಒಬ್ಬನೇ ನಿರ್ಧರಿಸುವುದಿಲ್ಲ. ಉದಾಹರಣೆಗೆ, ಸೂರ್ಯನು ಆತ್ಮಬಲದ ಕಾರಕನಾಗಿದ್ದರೂ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಒಂದೇ ರೀತಿಯಾಗಿರುವುದಿಲ್ಲ. ಅದೇ ರೀತಿ ಗುರುನು ಜ್ಞಾನದ ಕಾರಕನಾಗಿದ್ದರೂ ಎಲ್ಲಾ ಜನರು ಸಮಾನ ಜ್ಞಾನವನ್ನು ಹೊಂದಿರುವುದಿಲ್ಲ. ಏಕೆಂದರೆ ಜೀವನದ ಫಲಿತಾಂಶವು ಒಂದೇ ಗ್ರಹದ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಅದು ಸಂಪೂರ್ಣ ಜಾತಕದ ಸಮನ್ವಯದಿಂದ ರೂಪುಗೊಳ್ಳುತ್ತದೆ. ಇದೇ ನಿಯಮವು ಶುಕ್ರನಿಗೂ ಅನ್ವಯಿಸುತ್ತದೆ. ಜಾತಕದಲ್ಲಿ ಶುಕ್ರನು ಬಲವಾಗಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ದಾಂಪತ್ಯ ಜೀವನವು ಯಾವುದೇ ಸವಾಲಿಲ್ಲದೆ ಸಾಗುತ್ತದೆ ಎಂದು ಹೇಳುವುದು ಜ್ಯೋತಿಷ್ಯದ ದೃಷ್ಟಿಯಿಂದ ಸರಿಯಲ್ಲ. ಅದೇ ರೀತಿ ಶುಕ್ರನು ದುರ್ಬಲನಾಗಿದ್ದಾನೆ ಅಥವಾ ಸವಾಲಿನ ಸ್ಥಿತಿಯಲ್ಲಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ವಿವಾಹ ಖಂಡಿತವಾಗಿ ವಿಫಲವಾಗುತ್ತದೆ ಎಂದು ತೀರ್ಮಾನಿಸುವುದೂ ಸರಿಯಲ್ಲ. ಇಂತಹ ಸರಳೀಕೃತ ನಿರ್ಧಾರಗಳು ವೇದ ಜ್ಯೋತಿಷ್ಯದ ಆಳವಾದ ತತ್ವಗಳಿಗೆ ವಿರುದ್ಧವಾಗಿವೆ. ಒಂದು ವಿವಾಹದ ಯಶಸ್ಸು ಅಥವಾ ಸವಾಲುಗಳನ್ನು ನಿರ್ಧರಿಸುವಲ್ಲಿ ಅನೇಕ ಅಂಶಗಳು ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ. ಸಪ್ತಮ ಭಾವದ ಸ್ಥಿತಿ, ಅದರ ಅಧಿಪತಿಯ ಬಲ, ಶುಕ್ರನ ಸ್ಥಿತಿ, ಗುರುವಿನ ಆಶೀರ್ವಾದ, ಚಂದ್ರನ ಮನೋಸ್ಥೈರ್ಯ, ನವಾಂಶ ಚಕ್ರದ ಸೂಚನೆಗಳು, ದಶಾಭುಕ್ತಿಗಳ ಸಮಯ, ಗೋಚಾರದ ಪ್ರಭಾವ, ಗ್ರಹಗಳ ಪರಸ್ಪರ ದೃಷ್ಟಿಗಳು ಹಾಗೂ ಸಂಪೂರ್ಣ ಜಾತಕದ ಸಮತೋಲನ ಇವೆಲ್ಲವೂ ಸೇರಿ ದಾಂಪತ್ಯ ಜೀವನದ ಗುಣಮಟ್ಟವನ್ನು ರೂಪಿಸುತ್ತವೆ. ಆದ್ದರಿಂದ ಒಬ್ಬ ಜ್ಯೋತಿಷಿಯು ಎಂದಿಗೂ ಒಂದೇ ಗ್ರಹವನ್ನು ಆಧಾರವನ್ನಾಗಿ ಮಾಡಿಕೊಂಡು ಜೀವನದ ಬಗ್ಗೆ ಅಂತಿಮ ತೀರ್ಪು ನೀಡಬಾರದು. ಶುಕ್ರನ ನಿಜವಾದ ಶಕ್ತಿ ಎಲ್ಲಿದೆ? ಅದು ಕೇವಲ ದೈಹಿಕ ಆಕರ್ಷಣೆಯಲ್ಲಿ ಅಲ್ಲ. ನಿಜವಾದ ಶುಕ್ರನು ಹೃದಯಗಳನ್ನು ಜೋಡಿಸುವ ಶಕ್ತಿ, ಇಬ್ಬರು ವ್ಯಕ್ತಿಗಳ ನಡುವೆ ಪರಸ್ಪರ ಗೌರವವನ್ನು ಬೆಳೆಸುವ ಶಕ್ತಿ, ಭಿನ್ನಾಭಿಪ್ರಾಯಗಳ ನಡುವೆಯೂ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಬುದ್ಧತೆ, ಕ್ಷಮಿಸುವ ಮನಸ್ಸು, ಕೇಳುವ ಸಂಸ್ಕೃತಿ, ಪ್ರೀತಿಯನ್ನು ವ್ಯಕ್ತಪಡಿಸುವ ಸೌಮ್ಯತೆ, ಜೀವನದ ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುವ ಮನೋಭಾವ, ಕುಟುಂಬದಲ್ಲಿ ಸೌಹಾರ್ದವನ್ನು ನಿರ್ಮಿಸುವ ಸಾಮರ್ಥ್ಯ ಇವುಗಳೆಲ್ಲವೂ ಶುಕ್ರನ ಉನ್ನತ ಅಭಿವ್ಯಕ್ತಿಗಳಾಗಿವೆ. ಆದ್ದರಿಂದ ವೇದ ಜ್ಯೋತಿಷ್ಯದಲ್ಲಿ ಶುಕ್ರನ ಅಧ್ಯಯನ ಎಂದರೆ ಕೇವಲ ವಿವಾಹ ಆಗುತ್ತದೆಯೇ ಅಥವಾ ದಾಂಪತ್ಯ ಸುಖ ಇರುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಲ್ಲ. ಅದು ಮಾನವ ಸಂಬಂಧಗಳ ಗುಣಮಟ್ಟವನ್ನು ಅರ್ಥಮಾಡಿಕೊಳ್ಳುವ ಒಂದು ಆಧ್ಯಾತ್ಮಿಕ ಅಧ್ಯಯನವಾಗಿದೆ. ಪ್ರೀತಿಯ ಮೌಲ್ಯ, ಗೌರವದ ಅಗತ್ಯ, ಸಹನೆಯ ಮಹತ್ವ, ತ್ಯಾಗದ ಸೌಂದರ್ಯ ಮತ್ತು ಪರಸ್ಪರ ನಂಬಿಕೆಯ ಶಕ್ತಿಯನ್ನು ತಿಳಿಸುವ ಗ್ರಹವೇ ಶುಕ್ರ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನನ್ನ ಶುಕ್ರ ಬಲವಾಗಿದ್ದಾನೆ, ಆದ್ದರಿಂದ ನನ್ನ ದಾಂಪತ್ಯ ಜೀವನ ಖಂಡಿತವಾಗಿ ಪರಿಪೂರ್ಣವಾಗಿರುತ್ತದೆ ಎಂದು ಹೇಳಿದರೆ, ಅಥವಾ ನನ್ನ ಶುಕ್ರ ದುರ್ಬಲನಾಗಿದ್ದಾನೆ, ಆದ್ದರಿಂದ ನನ್ನ ವಿವಾಹ ಜೀವನ ಯಶಸ್ವಿಯಾಗುವುದಿಲ್ಲ ಎಂದು ನಿರಾಶರಾಗಿದ್ದರೆ, ವೇದ ಜ್ಯೋತಿಷ್ಯದ ಈ ಮೂಲತತ್ವವನ್ನು ನೆನಪಿಸಿಕೊಳ್ಳಿ. ಒಬ್ಬ ಗ್ರಹವು ಜೀವನದ ಒಂದು ಅಧ್ಯಾಯವನ್ನು ಪ್ರತಿನಿಧಿಸಬಹುದು, ಆದರೆ ಸಂಪೂರ್ಣ ಜೀವನದ ಕಥೆಯನ್ನು ಬರೆಯುವುದು ಸಂಪೂರ್ಣ ಜಾತಕವೇ.
ಆದ್ದರಿಂದ ನಿಜವಾದ ಜ್ಯೋತಿಷ್ಯ ವಿಶ್ಲೇಷಣೆ ಎಂದರೆ ಒಂದೇ ಗ್ರಹವನ್ನು ನೋಡುವುದಲ್ಲ, ಎಲ್ಲಾ ಗ್ರಹಗಳು, ಭಾವಗಳು, ದೃಷ್ಟಿಗಳು, ನವಾಂಶ, ದಶ ಮತ್ತು ಗೋಚಾರಗಳ ಸಮನ್ವಯವನ್ನು ಅರಿತು ಸಮತೋಲನದಿಂದ ನಿರ್ಣಯ ಮಾಡುವುದಾಗಿದೆ. ಮುಂದಿನ ಹಂತದಲ್ಲಿ ಪುರುಷನ ಜಾತಕದಲ್ಲಿ ಶುಕ್ರನ ಪಾತ್ರ ಮತ್ತು ಮಹಿಳೆಯ ಜಾತಕದಲ್ಲಿ ಗುರು ಶುಕ್ರರ ಪಾತ್ರ ಎಂಬ ಅಧ್ಯಾಯಕ್ಕೆ ಸಹಜವಾದ ಸೇತುವೆಯು ನಿರ್ಮಾಣವಾಗುತ್ತದೆ. ಶುಕ್ರನು ಸಂಬಂಧಗಳಿಗೆ ಏನು ಕೊಡುತ್ತಾನೆ? ಈಗ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಶುಕ್ರನು ಸಂಬಂಧಗಳಿಗೆ ನಿಜವಾಗಿ ಏನು ಕೊಡುತ್ತಾನೆ? ಬಹಳಷ್ಟು ಜನರು ಶುಕ್ರ ಎಂದರೆ ಸೌಂದರ್ಯ, ಆಕರ್ಷಣೆ, ಪ್ರೀತಿ ಅಥವಾ ವೈವಾಹಿಕ ಸುಖ ಎಂದು ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ಆದರೆ ವೇದ ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಶುಕ್ರನ ಕಾರ್ಯ ಅದಕ್ಕಿಂತ ಬಹಳ ವಿಶಾಲವಾಗಿದೆ. ಸಂಬಂಧವನ್ನು ಆರಂಭಿಸುವುದು ಒಂದು ವಿಷಯವಾದರೆ ಅದನ್ನು ವರ್ಷಗಳವರೆಗೆ ಮಧುರವಾಗಿ ಉಳಿಸಿಕೊಳ್ಳುವುದು ಮತ್ತೊಂದು ವಿಷಯ. ಆ ಸಂಬಂಧಕ್ಕೆ ಜೀವ ತುಂಬುವ, ಅದರೊಳಗೆ ಪ್ರೀತಿ, ಗೌರವ ಮತ್ತು ಸಾಮರಸ್ಯವನ್ನು ಉಳಿಸಿಕೊಳ್ಳುವ ಸೂಕ್ಷ್ಮ ಶಕ್ತಿಯೇ ಶುಕ್ರ. ಒಬ್ಬ ಗಂಡ ತನ್ನ ಹೆಂಡತಿಗೆ ದುಬಾರಿ ಉಡುಗೊರೆಗಳನ್ನು ಕೊಡಬಹುದು. ಆಭರಣಗಳು, ಉತ್ತಮ ಮನೆ, ಸೌಲಭ್ಯಗಳು, ಐಷಾರಾಮಿ ಜೀವನ ಇವೆಲ್ಲವನ್ನೂ ಒದಗಿಸಬಹುದು. ಆದರೆ ಅವಳ ಮನಸ್ಸಿನ ಮಾತುಗಳನ್ನು ಕೇಳಲು ಸಮಯ ಕೊಡದಿದ್ದರೆ, ಅವಳ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳದಿದ್ದರೆ, ಅವಳ ಭಾವನೆಗಳಿಗೆ ಗೌರವ ನೀಡದಿದ್ದರೆ ಆ ಉಡುಗೊರೆಗಳು ಎಷ್ಟು ದಿನ ಸಂತೋಷ ನೀಡಬಲ್ಲವು? ಕೆಲವು ಕ್ಷಣಗಳ ಸಂತೋಷವನ್ನು ನೀಡಬಹುದು, ಆದರೆ ಹೃದಯದಲ್ಲಿ ನೆಮ್ಮದಿಯನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ಹೆಂಡತಿ ಮನೆಯ ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು. ಕುಟುಂಬದ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿಭಾಯಿಸಬಹುದು. ಆದರೆ ಗಂಡನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ಅವನ ಒತ್ತಡ, ಕನಸುಗಳು ಮತ್ತು ಭಾವನೆಗಳಿಗೆ ಸ್ಪಂದಿಸದಿದ್ದರೆ ಆ ಮನೆಯ ಗೋಡೆಗಳು ಸುಂದರವಾಗಿರಬಹುದು, ಆದರೆ ಆ ಮನೆಯೊಳಗಿನ ಸಂಬಂಧ ನಿಧಾನವಾಗಿ ಬಿರುಕು ಬಿಡತೊಡಗುತ್ತದೆ. ಇದರಿಂದ ನಾವು ಒಂದು ಮಹತ್ವದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಂಬಂಧಗಳನ್ನು ಉಳಿಸುವುದು ವಸ್ತುಗಳಲ್ಲ, ಭಾವನೆಗಳು. ಪ್ರೀತಿಯನ್ನು ಜೀವಂತವಾಗಿಡುವುದು ಹಣವಲ್ಲ, ಪರಸ್ಪರ ಅರ್ಥಮಾಡಿಕೊಳ್ಳುವ ಮನಸ್ಸು. ಮನೆಯಲ್ಲಿ ಶಾಂತಿಯನ್ನು ಉಳಿಸುವುದು ಐಶ್ವರ್ಯವಲ್ಲ, ಗೌರವದಿಂದ ಮಾತನಾಡುವ ಸಂಸ್ಕೃತಿ. ಈ ಭಾವನೆಗಳಿಗೆ ಜೀವ ತುಂಬುವ ಸೂಕ್ಷ್ಮ ಶಕ್ತಿಯೇ ಶುಕ್ರ. ಶುಕ್ರನ ಜೀವನ ತತ್ವವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಾದರೆ ಅದು ಹೀಗಿರುತ್ತದೆ: ನಿನ್ನ ಸಂಗಾತಿಯನ್ನು ಬದಲಾಯಿಸಲು ಪ್ರಯತ್ನಿಸಬೇಡ, ಮೊದಲು ಅವನನ್ನು ಅಥವಾ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಸಂಬಂಧಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳ ಮೂಲ ಕಾರಣ ಇದೆ. ಪ್ರತಿಯೊಬ್ಬರೂ ಎದುರಿನ ವ್ಯಕ್ತಿಯನ್ನು ಬದಲಾಯಿಸಲು ಬಯಸುತ್ತಾರೆ, ಆದರೆ ತಮ್ಮನ್ನು ತಾವು ಬದಲಾಯಿಸಲು ಸಿದ್ಧರಾಗುವುದಿಲ್ಲ. ಅರ್ಥಮಾಡಿಕೊಳ್ಳುವ ಮನೋಭಾವ ಬೆಳೆದಾಗ ಸಂಬಂಧದಲ್ಲಿ ಸಾಮರಸ್ಯ ಸಹಜವಾಗಿಯೇ ಬೆಳೆಯುತ್ತದೆ. ಈ ಸರಳ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಅನೇಕ ಕುಟುಂಬಗಳು ದಶಕಗಳ ಕಾಲ ಸಂತೋಷದಿಂದ ಬದುಕಿರುವುದನ್ನು ನಾವು ನೋಡಬಹುದು. ಇಂದಿನ ಕಾಲದಲ್ಲಿ ದಾಂಪತ್ಯ ಸಮಸ್ಯೆಗಳು ಏಕೆ ಹೆಚ್ಚಾಗುತ್ತಿವೆ? ಈಗ ಮತ್ತೊಂದು ಗಂಭೀರವಾದ ಪ್ರಶ್ನೆಯನ್ನು ಯೋಚಿಸೋಣ. ಹಿಂದೆ ಸೌಲಭ್ಯಗಳು ಕಡಿಮೆ ಇದ್ದವು, ಆದಾಯ ಕಡಿಮೆ ಇತ್ತು, ಮನೆಗಳು ಚಿಕ್ಕದಾಗಿದ್ದವು, ಜೀವನದಲ್ಲಿ ಅನೇಕ ಕಷ್ಟಗಳಿದ್ದವು. ಆದರೂ ಅನೇಕ ದಂಪತಿಗಳು ಜೀವನ ಪೂರ್ತಿ ಪರಸ್ಪರ ಜೊತೆಯಾಗಿ ಬದುಕಿದರು. ಇಂದಿನ ಪರಿಸ್ಥಿತಿ ನೋಡಿದರೆ ಉತ್ತಮ ಶಿಕ್ಷಣವಿದೆ, ಉತ್ತಮ ಉದ್ಯೋಗವಿದೆ, ಹೆಚ್ಚಿನ ಆದಾಯವಿದೆ, ಸುಂದರ ಮನೆಗಳಿವೆ, ಕಾರುಗಳಿವೆ, ತಂತ್ರಜ್ಞಾನವಿದೆ, ಜಗತ್ತೇ ಕೈಯಲ್ಲಿರುವ ಮೊಬೈಲ್ನಲ್ಲಿ ಲಭ್ಯವಿದೆ. ಆದರೂ ವಿಚ್ಛೇದನಗಳ ಸಂಖ್ಯೆ ಏಕೆ ಹೆಚ್ಚುತ್ತಿದೆ? ಕುಟುಂಬಗಳಲ್ಲಿ ಅಸಮಾಧಾನ ಏಕೆ ಹೆಚ್ಚುತ್ತಿದೆ? ಇದಕ್ಕೆ ಕಾರಣ ಗ್ರಹಗಳೇನಾ? ವೇದ ಜ್ಯೋತಿಷ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಇಲ್ಲ. ಗ್ರಹಗಳು ಮನುಷ್ಯನ ಜೀವನದಲ್ಲಿ ಇರುವ ಪ್ರವೃತ್ತಿಗಳನ್ನು, ಸಾಧ್ಯತೆಗಳನ್ನು ಮತ್ತು ಸವಾಲುಗಳನ್ನು ಸೂಚಿಸುತ್ತವೆ. ಆದರೆ ಪ್ರತಿಯೊಂದು ಸಮಸ್ಯೆಯ ಮೂಲ ಕಾರಣ ಗ್ರಹಗಳಲ್ಲ, ಮನುಷ್ಯನ ವರ್ತನೆ, ಅವನ ಆಯ್ಕೆಗಳು ಮತ್ತು ಜೀವನ ಶೈಲಿ. ಇಂದಿನ ದಾಂಪತ್ಯ ಜೀವನವನ್ನು ದುರ್ಬಲಗೊಳಿಸುವ ಪ್ರಮುಖ ಕಾರಣಗಳು ನಮ್ಮ ದೈನಂದಿನ ಬದುಕಿನಲ್ಲೇ ಅಡಗಿವೆ. ಒಂದೇ ಮನೆಯಲ್ಲಿದ್ದರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಸಮಯವಿಲ್ಲ, ಮಾತನಾಡುವ ಬದಲು ಸಂದೇಶ ಕಳುಹಿಸುವ ಅಭ್ಯಾಸ ಹೆಚ್ಚಾಗಿದೆ, ಕೇಳುವುದಕ್ಕಿಂತ ಉತ್ತರಿಸುವ ಆತುರ ಹೆಚ್ಚು. ಸಂಗಾತಿಗೆ ನೀಡಬೇಕಾದ ಸಮಯವನ್ನು ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ನೀಡಲಾಗುತ್ತಿದೆ. ಇತರ ಜೀವನವನ್ನು ನೋಡಿ ತಮ್ಮ ಜೀವನವನ್ನು ಹೋಲಿಕೆ ಮಾಡಿಕೊಳ್ಳುವ ಅಭ್ಯಾಸ ಹೆಚ್ಚಾಗಿದೆ. ಸಣ್ಣ ತಪ್ಪುಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಬೆಳೆಸಲಾಗುತ್ತಿದೆ. ಧನ್ಯವಾದ ಎಂಬ ಸರಳ ಪದವನ್ನು ಹೇಳುವುದನ್ನೇ ಮರೆತಿದ್ದೇವೆ. ಕ್ಷಮಿಸಿ ಎಂದು ಹೇಳುವುದಕ್ಕೂ ಅಹಂಕಾರ ಅಡ್ಡಿಯಾಗುತ್ತಿದೆ. ಇವು ಯಾವುದೂ ಜಾತಕದಲ್ಲಿರುವ ಯೋಗಗಳಲ್ಲ, ಆದರೆ ಇವೆಲ್ಲವೂ ಶುಕ್ರ ಸೂಚಿಸುವ ಪ್ರೀತಿ, ಗೌರವ, ಸಂವಹನ, ಸಹನೆ ಮತ್ತು ಸಾಮರಸ್ಯ ಎಂಬ ಜೀವನ ಮೌಲ್ಯಗಳನ್ನು ದುರ್ಬಲಗೊಳಿಸುವ ವರ್ತನೆಗಳಾಗಿವೆ. ಆದ್ದರಿಂದ ವೇದ ಜ್ಯೋತಿಷ್ಯವು ಕೇವಲ ಗ್ರಹಗಳ ಅಧ್ಯಯನವಲ್ಲ, ಗ್ರಹಗಳು ಕಲಿಸುವ ಜೀವನ ಮೌಲ್ಯಗಳನ್ನು ಅರ್ಥಮಾಡಿಕೊಂಡು ಬದುಕುವುದೇ ಅದರ ನಿಜವಾದ ಉದ್ದೇಶ. ಒಂದು ನೈಜ ಅನುಭವ. ಒಮ್ಮೆ ಒಬ್ಬ ದಂಪತಿ ತಮ್ಮ ಜಾತಕಗಳೊಂದಿಗೆ ನನ್ನನ್ನು ಭೇಟಿಯಾದರು. ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಗಂಡ ಮೊದಲೇ ಮಾತನಾಡಲು ಆರಂಭಿಸಿದರು.
ನಮ್ಮ ಜಾತಕಗಳು ಬಹಳ ಚೆನ್ನಾಗಿ ಹೊಂದಿವೆ ಎಂದು ಅನೇಕ ಜ್ಯೋತಿಷಿಗಳು ಹೇಳಿದ್ದಾರೆ. ಆದರೂ ಮನೆಯಲ್ಲಿ ಪ್ರತಿದಿನ ಜಗಳವಾಗುತ್ತಿದೆ. ಇದಕ್ಕೆ ಕಾರಣವೇನು ಎಂದು ಕೇಳಿದರು. ನಾನು ಅವರಿಬ್ಬರ ಜಾತಕವನ್ನು ನೋಡಿದ ನಂತರ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದೆ. ಪ್ರತಿದಿನ ನೀವು ಇಬ್ಬರೂ ಯಾವುದೇ ಅಡ್ಡಿಯಿಲ್ಲದೆ ಮೊಬೈಲ್ಗಳನ್ನು ಬದಿಗಿಟ್ಟು ಪರಸ್ಪರ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಎಷ್ಟು ನಿಮಿಷ ಸಮಯ ಕೊಡುತ್ತೀರಿ? ಆ ಪ್ರಶ್ನೆ ಕೇಳಿದ ತಕ್ಷಣ ಇಬ್ಬರೂ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡರು. ಕೆಲವು ಕ್ಷಣ ಮೌನ ಆವರಿಸಿತು. ನಂತರ ನಿಧಾನವಾಗಿ ಉತ್ತರ ಬಂತು, ಅದಕ್ಕೆ ಸಮಯವೇ ಸಿಗುವುದಿಲ್ಲ. ಆಗ ನಾನು ಅವರಿಗೆ ಹೇಳಿದೆ, ನಿಮ್ಮ ಸಮಸ್ಯೆ ಜಾತಕದಲ್ಲಿಲ್ಲ, ಸಂಭಾಷಣೆಯ ಕೊರತೆಯಲ್ಲಿದೆ. ಈ ಒಂದು ಘಟನೆ ಸಾವಿರಾರು ಕುಟುಂಬಗಳ ವಾಸ್ತವವನ್ನು ಪ್ರತಿಬಿಂಬಿಸುತ್ತದೆ. ಕೆಲವೊಮ್ಮೆ ಜನರು ಗ್ರಹಗಳಲ್ಲಿ ಸಮಸ್ಯೆ ಹುಡುಕುತ್ತಾರೆ. ಆದರೆ ನಿಜವಾದ ಸಮಸ್ಯೆ ತಮ್ಮ ಮಾತಿನ ವಿಧಾನದಲ್ಲಿ, ಸಮಯ ನೀಡುವ ಅಭ್ಯಾಸದಲ್ಲಿ ಮತ್ತು ಪರಸ್ಪರ ಗೌರವದ ಕೊರತೆಯಲ್ಲಿ ಅಡಗಿರುತ್ತದೆ. ಶುಕ್ರನ ನಿಜವಾದ ಸಂದೇಶ. ಶುಕ್ರನು ಪ್ರತಿದಿನ ನಮಗೆ ಕೆಲವು ಸರಳವಾದ ಆದರೆ ಅಮೂಲ್ಯವಾದ ಜೀವನ ಪಾಠಗಳನ್ನು ಕಲಿಸುತ್ತಾನೆ. ನಗುತ್ತಾ ಮಾತನಾಡಿ, ಪರಸ್ಪರ ಮೆಚ್ಚುಗೆಯ ಮಾತುಗಳನ್ನು ಹೇಳಿ, ಸಣ್ಣ ಸಂತೋಷಗಳನ್ನು ಒಟ್ಟಿಗೆ ಆಚರಿಸಿ, ಸಂಗಾತಿಯನ್ನು ಯಾರ ಮುಂದೆಯೂ ಅವಮಾನಿಸಬೇಡಿ, ಅವರ ಯಶಸ್ಸನ್ನು ನಿಮ್ಮ ಯಶಸ್ಸೆಂದು ಭಾವಿಸಿ, ಅವರ ದುಃಖವನ್ನು ನಿಮ್ಮ ದುಃಖವೆಂದು ಅರ್ಥಮಾಡಿಕೊಳ್ಳಿ, ತಪ್ಪಾದರೆ ಕ್ಷಮೆ ಕೇಳಲು ಹಿಂಜರಿಯಬೇಡಿ, ಸಹಾಯ ಮಾಡಿದಾಗ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ, ಪ್ರೀತಿಯನ್ನು ವ್ಯಕ್ತಪಡಿಸಲು ವಿಶೇಷ ದಿನಕ್ಕಾಗಿ ಕಾಯಬೇಡಿ, ಪ್ರತಿದಿನವೂ ಅದನ್ನು ಬದುಕಿ ತೋರಿಸಿ. ಇವು ಯಾವುದೇ ಮಂತ್ರಗಳಲ್ಲ, ಇವು ದುಬಾರಿ ಪರಿಹಾರಗಳು ಅಲ್ಲ, ಇವು ಶುಕ್ರನ ಜೀವನ ತತ್ವಗಳು. ಈ ಮೌಲ್ಯಗಳನ್ನು ಅಳವಡಿಸಿಕೊಂಡ ಕುಟುಂಬದಲ್ಲಿ ಪ್ರೀತಿ ಸಹಜವಾಗಿ ಬೆಳೆಯುತ್ತದೆ, ಗೌರವ ಗಟ್ಟಿಯಾಗುತ್ತದೆ ಮತ್ತು ಸಂಬಂಧಗಳು ದೀರ್ಘಕಾಲ ಉಳಿಯುತ್ತವೆ. ಒಂದು ಪ್ರಮುಖ ಎಚ್ಚರಿಕೆ. ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಕೆಲವು ಸ್ಥಳಗಳಲ್ಲಿ ಜನರನ್ನು ಭಯಪಡಿಸುವ ರೀತಿಯ ಹೇಳಿಕೆಗಳನ್ನು ನಾವು ಹೆಚ್ಚಾಗಿ ಕೇಳುತ್ತೇವೆ. ನಿಮ್ಮ ಶುಕ್ರ ದುರ್ಬಲನಾಗಿದ್ದಾನೆ, ಆದ್ದರಿಂದ ನಿಮ್ಮ ವಿವಾಹ ಜೀವನ ಹಾಳಾಗುತ್ತದೆ. ಶುಕ್ರನ ದೋಷ ಇರುವುದರಿಂದ ನಿಮ್ಮ ಸಂಬಂಧ ಉಳಿಯುವುದಿಲ್ಲ. ಇಂತಹ ಮಾತುಗಳು ಅನೇಕ ಜನರಲ್ಲಿ ಅನಗತ್ಯ ಭಯವನ್ನು ಹುಟ್ಟಿಸುತ್ತವೆ. ಆದರೆ ಇದು ಶಾಸ್ತ್ರೀಯ ವೇದ ಜ್ಯೋತಿಷ್ಯದ ವಿಧಾನವಲ್ಲ. ನಿಜವಾದ ಜ್ಯೋತಿಷಿ ಎಂದಿಗೂ ಒಂದೇ ಗ್ರಹವನ್ನು ಆಧಾರವನ್ನಾಗಿ ಮಾಡಿಕೊಂಡು ಜೀವನದ ಬಗ್ಗೆ ತೀರ್ಪು ನೀಡುವುದಿಲ್ಲ. ಅವರು ಸಪ್ತಮ ಭಾವ, ಸಪ್ತಮಾಧಿಪತಿ ಶುಕ್ರ, ಗುರು, ಚಂದ್ರ, ನವಾಂಶ, ದಶ, ಗೋಚಾರ, ಗ್ರಹಗಳ ಪರಸ್ಪರ ಸಂಬಂಧ ಮತ್ತು ಸಂಪೂರ್ಣ ಜಾತಕವನ್ನು ಸಮಗ್ರವಾಗಿ ಪರಿಶೀಲಿಸುತ್ತಾರೆ. ಅದರ ನಂತರವೂ ಅವರ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಸಮಸ್ಯೆಯ ಮೂಲವನ್ನು ತಿಳಿಸಿ ಜೀವನವನ್ನು ಉತ್ತಮಗೊಳಿಸುವ ಮಾರ್ಗವನ್ನು ತೋರಿಸುವುದಾಗಿದೆ. ಏಕೆಂದರೆ ವೇದ ಜ್ಯೋತಿಷ್ಯದ ನಿಜವಾದ ಉದ್ದೇಶ ಭವಿಷ್ಯವನ್ನು ನೋಡಿ ಭಯಪಡುವಂತೆ ಮಾಡುವುದು ಅಲ್ಲ, ಜೀವನವನ್ನು ಅರಿತು ಜಾಗೃತಿಯಿಂದ ಬದುಕಲು ದಾರಿ ತೋರಿಸುವುದು. ಈ ಒಂದು ತತ್ವವನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳಿ. ಗ್ರಹಗಳು ನಮ್ಮ ಭವಿಷ್ಯವನ್ನು ಕಟ್ಟಿಹಾಕುವುದಿಲ್ಲ, ಅವು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಅಗತ್ಯವಾದ ಅರಿವನ್ನು ನೀಡುತ್ತವೆ. ಆ ಅರಿವನ್ನು ಕಾರ್ಯರೂಪಕ್ಕೆ ತರುವುದು ಮಾತ್ರ ನಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಇಷ್ಟರವರೆಗೆ ನಾವು ಶುಕ್ರನ ಸಹಜ ಕಾರಕತ್ವ, ಅದರ ಜೀವನ ತತ್ವಗಳು ಮತ್ತು ದಾಂಪತ್ಯ ಜೀವನದಲ್ಲಿ ಅದರ ಆಳವಾದ ಮಹತ್ವವನ್ನು ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ಜಾತಕದಲ್ಲಿ ಶುಕ್ರನು ಯಾವ ಭಾವಗಳಲ್ಲಿ ಇದ್ದಾಗ ಯಾವ ರೀತಿಯ ಫಲಿತಾಂಶಗಳನ್ನು ನೀಡುತ್ತಾನೆ ಹಾಗೂ ದಾಂಪತ್ಯ ಜೀವನದ ಮೇಲೆ ಅದರ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ಕ್ರಮಬದ್ಧವಾಗಿ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.